ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು ಮುಂಚಾನೆ ವೇಳೆಗೋಸ್ಕರ ನಾವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸೋಣ ಪ್ರಿಯರೇ. ನಿಮ್ಮೆಲ್ಲರಿಗೂ ಶುಭ ಮುಂಚಾನೆ. ನಾನು ನೆನೆಸ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಆರಾಮವಾಗಿದ್ದೀರಾ. ಈ ಒಂದು ವಿಡಿಯೋ ನಿಮಗೆ, ಈ ಒಂದು ವಾಕ್ಯ ಆರಾಧನೆ ನಿಮಗೆ ಆಶೀರ್ವಾದವಾಗ್ತಾ ಇದೆ ಎಂಬುದಾಗಿ ನಾವು ನಂಬುವವರಾಗಿದ್ದೇವೆ. ಬನ್ನಿ, ಈ ಒಂದು ಸಮಯವನ್ನು ಕೊಟ್ಟಂತ ದೇವರಿಗೆ, ಈ ದಿನವನ್ನು ಕೊಟ್ಟಂತ ದೇವರನ್ನ ನಮ್ಮ ಹೃದಯ ತರಾಳದಿಂದ ಆತನನ್ನ ಸ್ತುತಿ ಮಾಡೋಣ. ನಮ್ಮ ಎರಡು ಕೈಗಳನ್ನು ಎತ್ತುತ್ತಾ, ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ, ಹೃದಯವನ್ನು ತೆರೆದವರಾಗಿ, ಆತನನ್ನ ನಾವು ನೋಡುವವರಾಗಿ, ಆತನ ಪ್ರಸನ್ನತೆಯನ್ನು ನಾವು ಬಯಸುವವರಾಗಿ ಆತನನ್ನ ಆರಾಧನೆ ಮಾಡಿಕೊಳ್ಳೋಣ ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ, ನಿಮಗೆ ಸ್ತೋತ್ರ ರಾಜ. ಸೈನ್ಯಗಳ ಕರ್ತರು ಪರಿಶುದ್ಧರು, ಸೈನ್ಯಗಳ ಕರ್ತರು ಪರಿಶುದ್ಧರು, ಸೈನ್ಯಗಳ ಕರ್ತರು ಪರಿಶುದ್ಧರು. ನೀವು ಪರಿಶುದ್ಧರು, ಪರಿಶುದ್ಧರು, ಓ ಪರಿಶುದ್ಧರು, ಪರಿಶುದ್ಧರು. ಇನ್ನೊಂದು ಸರಿ ಆಡಿಕೊಳ್ಳೋಣ. ಸೈನ್ಯಗಳ ಕರ್ತರು ಪರಿಶುದ್ಧರು, ಸೈನ್ಯಗಳ ಕರ್ತರು ಪರಿಶುದ್ಧರು, ಸೈನ್ಯಗಳ ಕರ್ತರು ಪರಿಶುದ್ಧರು. ನೀವು ಪರಿಶುದ್ಧರು, ಪರಿಶುದ್ಧರು, ಓ ಪರಿಶುದ್ಧರು, ಪರಿಶುದ್ಧರು. ಉನ್ನತವೂ ಎತ್ತರವೂ ಆಗಿರುವ ಸಿಂಹಾಸನದಲ್ಲಿ ಇರುವ ಆತನೇ, ಉನ್ನತವೂ ಎತ್ತರವೂ ಆಗಿರುವ ಸಿಂಹಾಸನದಲ್ಲಿ ಇರುವ ಆತನೇ, ಸೈನ್ಯಗಳ ಕರ್ತನು ಆಗಿರುವ ರಾಜನನ್ನು ನನ್ನ ಕಣ್ಣು ಕಾಣಲಿ. ಸೈನ್ಯಗಳ ಕರ್ತರು ಆಗಿರುವ ರಾಜನನ್ನು ನನ್ನ ಕಣ್ಣು ಕಾಣಲಿ. ಸೈನ್ಯಗಳ ಕರ್ತರು ಪರಿಶುದ್ಧರು, ಸೈನ್ಯಗಳ ಕರ್ತರು ಪರಿಶುದ್ಧರು, ಸೈನ್ಯಗಳ ಕರ್ತರು ಪರಿಶುದ್ಧರು. ನೀವು ಪರಿಶುದ್ಧರು, ಪರಿಶುದ್ಧರು, ಓ ಪರಿಶುದ್ಧರು, ಪರಿಶುದ್ಧರು. ನೀವು ಪರಿಶುದ್ಧರು, ಪರಿಶುದ್ಧರು, ಓ ಪರಿಶುದ್ಧರು, ಪರಿಶುದ್ಧರು. ಹೌದು ಕರ್ತನೇ, ಸಿಂಹಾಸನರಾಗಿರುವ ಆತನೇ, ದೇವರೇ ಪರಿಶುದ್ಧರು ನೀವಪ್ಪ, ಅತಿ ಪರಿಶುದ್ಧರು ನೀವು, ಅತಿ ಶ್ರೇಷ್ಠನಾದಂಥ ದೇವರು. ನಿಮ್ಮ ಹಾಗೆ ಮತ್ತೊಬ್ಬರಿಲ್ಲ ಕರ್ತನೆ. ಕೊಟ್ಟಂತ ಈ ಒಂದು ಸುಂದರ ಅವಕಾಶಕ್ಕಾಗಿ, ಕೊಟ್ಟಂತ ಈ ಒಂದು ಸುಂದರವಾದಂತ ಅಮೂಲ್ಯವಾದಂತ ಸಮಯಕ್ಕಾಗಿ ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ಮುಂದುವರೆದು ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸುವಾಗ ದೇವರೇ, ನಮ್ಮ ಪ್ರತಿಯೊಬ್ಬೊಬ್ಬರೊಟ್ಟಿಗೆ ನೀವು ಮಾತನಾಡು ಕರ್ತನೆ ರಾಜ. ನಮ್ಮ ಪರಿಸ್ಥಿತಿಗಳೊಟ್ಟಿಗೆ ಮಾತನಾಡು, ನಮ್ಮ ಆತ್ಮದೊಂದಿಗೆ ಮಾತನಾಡು, ನಮ್ಮ ಹೃದಯದೊಂದಿಗೆ ಮಾತನಾಡು ಕರ್ತನೆ ರಾಜ. ಯೇಸು ಸ್ವಾಮಿ, ಮುಂದಿನ ಸಮಯವನ್ನು ನಿಮ್ಮ ಕರಗಳಲ್ಲಿ ನಾವು ಒಪ್ಪಿಸಿಕೊಡುತ್ತಾ, ಯೇಸುವೇ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಈ ಒಂದು ವಾಕ್ಯವನ್ನ ಹೇಳುವುದಕ್ಕಾಗಿ ನಮಗೆ ದೇವರ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಪ್ರಿಯರೇ. ಈ ಒಂದು ಸಮಯವನ್ನ ನಾವು ವ್ಯರ್ಥ ಮಾಡದೆ ವಾಕ್ಯದ ಸಮಯಕ್ಕೆ ನಾವು ಮುಂದುವರಿಯೋಣ. ಕೀರ್ತನೆಗಳು 42ನೇ ಅಧ್ಯಾಯದ 5ನೇ ವಚನ. ಕೀರ್ತನೆಗಳು 42ನೇ ಅಧ್ಯಾಯದ 5ನೇ ವಚನ. ಈ 5ನೇ ವಚನ ಮತ್ತು 11ನೇ ವಚನ ಮತ್ತು 43ನೇ ವಚನದ 5ನೇ ವಚನದಲ್ಲಿ ಈ ರೀತಿಯಾಗಿ ಒಂದೇ ವಾಕ್ಯ 3 ಸರಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಆ ವಾಕ್ಯ ಏನೆಂಬುದಾಗಿ ನಾವೆಲ್ಲರೂ ಸೇರಿ ಓದಿಕೊಳ್ಳೋಣ. ನಿಮ್ಮ ಸತ್ಯವೇದ ನಿಮ್ಮ ಪಕ್ಕದಲ್ಲಿ ಇರುವುದಾಗಿದ್ರೆ ಈ ಒಂದು ವಾಕ್ಯದ ಕಡೆಗೆ ನಮ್ಮ ಸತ್ಯವೇದವನ್ನ ತೆರೆಯುತ್ತಾ ಜೋರಾಗಿ ನಾವು ಓದಿಕೊಳ್ಳೋಣ ಪ್ರಿಯರೇ. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನ ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ನಾನು ಇನ್ನು ಆತನನ್ನು ಸ್ತುತಿಸುತ್ತಿರುವೆನು. ಈ ಒಂದು 3 ವಚನದಲ್ಲಿ
ದಾವೀದನು ಬರೆಯುವ ಹಾಗೆ, ನನ್ನ ಮನವೇ, ಯಾರಿಗೂ ಯಾವೊಂದು ವ್ಯಕ್ತಿಗೆ ಅವನು ಹೇಳ್ತಾ ಇಲ್ಲ, ಆದ್ರೆ ತನ್ನನ್ನು ತಾನು ಕುರಿತು ಹೇಳ್ತಾ ಇದ್ದಾನೆ, ನನ್ನ ಮನವೇ. ಅನೇಕ ವೇಳೆಯಲ್ಲಿ ನಾವು ಬರಲಿ ಹೋಗ್ತೇವೆ ಪ್ರಿಯರೇ. ಕುಟುಂಬದಲ್ಲಿ ನಾವು ಗಂಡು ಮಕ್ಕಳಾದಂತ ನಾವು, ಹೆಣ್ಣು ಮಕ್ಕಳಾದಂತ ನಾವು, ನಮ್ಮ ಒಂದು ಕುಟುಂಬವನ್ನ ನಡೆಸಿಕೊಂಡು ಹೋಗ್ತಾ ಇರುವಂತ ವ್ಯಕ್ತಿಗಳು ಅನೇಕ ಬಾರಿ ನಾವು ಕುಂದಿ ಹೋಗ್ತೇವೆ. ಅನೇಕ ಬಾರಿ ನಾವು ನಿರೀಕ್ಷೆ ಇಲ್ಲದವರಾಗಿ ನಾವು ಹೋಗ್ಬಿಡ್ತೇವೆ ಪ್ರಿಯರೇ. ಅದಕ್ಕೆ ಕೆಲವೊಂದು ಸಾರಿ ನಮ್ಮನ್ನು ನಾವೇ ಬಲಪಡಿಸಿಕೊಳ್ಬೇಕು. ನಮ್ಮ ಆತ್ಮಕ್ಕೆ ನಾವು ಹೇಳ್ಬೇಕು, ನಮ್ಮ ಮನಸ್ಸಿಗೆ ಹೇಳ್ಬೇಕು, ನಮ್ಮ ಹೃದಯಕ್ಕೆ ಹೇಳ್ಬೇಕು, ನನ್ನ ಮನವೇ ನೀನು ಯಾಕೆ ಹೀಗೆ ಕುಗ್ಗಿ ಹೋಗಿದ್ಯಾ, ಯಾಕೆ ನೀನು ಸೋತು ಹೋಗಿದ್ಯಾ, ಯಾಕೆ ನೀನು ನಿರೀಕ್ಷೆ ಇಲ್ಲದವಳಾಗಿದ್ಯಾ, ನಿರೀಕ್ಷೆ ಇಲ್ಲದವನಾಗಿದೆಯಾ ಎಂಬುದಾಗಿ ನಮ್ಮ ಮೇಲೆ ನಾವೇನೆ ಕೆಲವು ಬಾರಿ ನಾವು ಸೋತು ಹೋಗುವಾಗ, ಕೆಲವು ಬಾರಿ ನಾವು ಕುಗ್ಗಿದವರಾಗಿ ಹೋಗುವಾಗ, ಕೆಲವು ಬಾರಿ ನಾವು ದುಃಖಿತರಾಗುವಾಗ, ನಮ್ಮ ಪರವಾಗಿ ಯಾರು ಚಿಂತೆ ಮಾಡೋರಿಲ್ಲ, ನಮ್ಮ ಪರವಾಗಿ ಯಾರು ಇಲ್ವಲ್ಲ ಎಂಬುದಾಗಿ ಹೇಳಿಕೊಳ್ಳುವಂತ ಸಮಯದಲ್ಲಿ ನಮ್ಮಷ್ಟಕ್ಕೆ ನಾವೇ ನಮ್ಮನ್ನು ಧೈರ್ಯಪಡಿಸಿಕೊಳ್ಬೇಕು, ನಮ್ಮಷ್ಟಕ್ಕೆ ನಾವೇ ನಾವು ಕಟ್ಟಿಕೊಳ್ಬೇಕು ಪ್ರಿಯರೇ. ಈ ವಾಕ್ಯ ಅದೇ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀನು ಯಾಕೆ ಕುಗ್ಗಿ ಹೋಗ್ತೀಯಾ, ಯಾಕೆ ವ್ಯಥೆ ಪಡ್ತೀಯಾ? ದೇವರನ್ನ ನಿರೀಕ್ಷಿಸು, ದೇವರ ಮೇಲೆ ಭರವಸೆ ಇಡು. ಆತನೇ ನಮ್ಮ ರಕ್ಷಕನಾಗಿದ್ದಾರಲ್ಲ, ಆತನೇ ನಮ್ಮ ದೇವರಾಗಿದ್ದಾರಲ್ಲ, ಆತನನ್ನು ಸ್ತುತಿಸುವಾಗ, ಆತನನ್ನು ಹೊಗಳುವಾಗ, ಆತನ ನಾಮವನ್ನು ನಾವು ಕೊಂಡಾಡುವಾಗ ನಿಜವಾಗಲೂ ದೇವರು ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾರೆ ಪ್ರಿಯರೇ. ನಿಜವಾಗಲೂ ದೇವರು ನಮ್ಮ ಕಣ್ಣೀರನ್ನು ಒರೆಸುತ್ತಾರೆ ಪ್ರಿಯರೇ. ದಾವೀದನ ಬಗ್ಗೆ ನಾವು ಓದಿಕೊಳ್ಳುವುದಾದ್ರೆ, ದಾವೀದನು ಅವರು ತನ್ನಷ್ಟಕ್ಕೆ ತಾನೇ ಅವರು ಧೈರ್ಯಪಡಿಸಿಕೊಳ್ತಾ ಇದ್ರು. ಅವರಿಗೆ ತಂದೆ ತಾಯಿಯಿಂದ ಯಾವುದೋ ಒಂದು ಅವರಿಗೆ ಬೆಲೆ ಇರಲಿಲ್ಲ. ತಂದೆ ತಾಯಿಗೆ ಅವರು ಸಣ್ಣ ಮಗನಾಗಿರ್ತಾರೆ. ಆದ್ರೂ ಕೂಡ ಎಲ್ಲ ದೊಡ್ಡ ಅಣ್ಣಂದಿರನ್ನ, ಎಲ್ಲ 5-6 ಜನ ಅಣ್ಣಂದಿರನ್ನ ಒಂದು ಸೈನಿಕರನ್ನಾಗಿ ಮಾಡಿರ್ತಾರೆ. ಆದ್ರೆ ದಾವೀದನನ್ನ ಕುರಿ ಕಾಯುವುದಕ್ಕಾಗಿ ಕಳಿಸಿರ್ತಾರೆ ಪ್ರಿಯರೇ. ಆ ಅರಣ್ಯದಲ್ಲಿ, ಆ ಕಾಡಿನಲ್ಲಿ ಇರುವಾಗ ಅವನನ್ನ ಧೈರ್ಯಪಡಿಸೋದಕ್ಕೆ ಯಾರು ಇರ್ತಾ ಇರ್ಲಿಲ್ಲ. ಅವನು ಮುಂದೆ ಹೋದಾಗ ಅವನಿಗೆ ಎಂಕರೇಜ್ ಮಾಡೋದಕ್ಕಾಗಿ ಯಾರು ಇರ್ತಿರ್ಲಿಲ್ಲ. ಒಂದು ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಳ್ಬೇಕು, ಇಲ್ಲಂತಂದ್ರೆ ಯೇಸು ಸ್ವಾಮಿ ಹತ್ರ ಮಾತಾಡ್ಬೇಕು. ಅದಕ್ಕೆ ಅವನು ತುಂಬಾ ಹೆಸರುಗಳನ್ನ ದೇವರಿಗೆ ಕೊಟ್ಟಾಗ್ತಾನೆ. ಅವನು ಹೇಳ್ತಾನೆ, ನೀವೇ ನನ್ನ ದುರ್ಗವು, ನೀವೇ ನನ್ನ ಬಂಡೆಯು, ನೀವೇ ನನ್ನ ಕೋಟೆಯು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಗುರುಬರು, ನೀವೇ ನನ್ನ ವೈದ್ಯರು, ನೀವೇ ನನ್ನ ಗುರಾಣಿಯು, ಖೇಡ್ಯವು ಎಂಬುದಾಗಿ ದೇವರನ್ನ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಅವನು ಕೂಗುತ್ತಾ ದೇವರನ್ನ ಆರಾಧನೆ ಮಾಡ್ತಾ ಇರ್ತಾನೆ ಪ್ರಿಯರೇ. ಒಂದು ಕಿನ್ನರಿಯನ್ನ ತೆಗೆದುಕೊಂಡು ಯಾವಾಗ್ಲೂ ಸ್ತುತಿ ಪದಗಳನ್ನ ದೇವರಿಗೆ ಹೇಳ್ತಾ ಇರ್ತಾನೆ, ಯಾವಾಗ್ಲೂ ಸ್ತುತಿಯನ್ನ ಮಾಡ್ತಾ ಇರ್ತಾನೆ. ಒಂದು ಕಡೆ ಕುರಿನು ಕಾಯಿಸಬೇಕು, ಇನ್ನೊಂದು ಕಡೆ ದೇವರನ್ನು ಕೂಡ ಅವನು ಆರಾಧನೆ ಮಾಡ್ತಾ ಇರ್ತಾನೆ. ಅಲ್ಲಿ ಕಾಡಿನಲ್ಲಿ ಅವನು ಬಿಟ್ಟರೆ ಯಾರು ಇಲ್ಲ, ಕುರಿಗಳು, ಅವನು ದೇವರು. ಅದಕ್ಕೇನೆ ಅವನು ದೇವರಿಗೆ ಅಷ್ಟು ಪ್ರಿಯನಾದಂತ ವ್ಯಕ್ತಿ ಆಗಿರ್ತಾನೆ ಪ್ರಿಯರೇ. ಆತನು ಹೇಳ್ತಾನೆ ಕಾಡಿನಲ್ಲೂ ಕೂಡ, ದೇವರೇ, ನನ್ನ ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ತಾನೆ, ಯೆಹೋವನು ನನ್ನೆದುರಿಗಿದ್ದಾನೆ, ಯೆಹೋವನು ನನ್ನ ಜೊತೆಯಲ್ಲಿ ಇದ್ದಾನೆ. ಅದಕ್ಕೋಸ್ಕರ ನಾನು ಕುಗ್ಗಿ ಹೋಗುವುದಿಲ್ಲ, ಅದಕ್ಕೋಸ್ಕರ ನಾನು ನಿರೀಕ್ಷೆ ಇಲ್ಲದವಳಾಗಿ ನಾನು ಇರುವುದಿಲ್ಲ. ಆದ್ರೆ ದೇವರಿಗೆ ಹೇಳ್ತಾನೆ, ದೇವರೇ, ನೀವೇ ನನ್ನ ಡಾಲು ಸ್ವಾಮಿ, ನೀವೇ ನನ್ನ ಗುರಾಣಿಯಾಗಿದ್ದೀಯಪ್ಪ ಎಂಬುದಾಗಿ ದೇವರನ್ನ ಅವನು ಹೊಗಳುತ್ತಾನೆ ಪ್ರಿಯರೇ. ಹೌದಲ್ಲ, ತನ್ನಷ್ಟಕ್ಕೆ ತಾನು ಅವನಿಗೆ ತಂದೆ ತಾಯಿಗಳಿಲ್ಲ, ಎಂಕರೇಜ್ ಮಾಡುವುದಕ್ಕಾಗಿ ಅಣ್ಣ ತಮ್ಮಂದಿರಿಲ್ಲ, ನೆರೆಯವರಿಲ್ಲ, ಸ್ನೇಹಿತರಿಲ್ಲ, ಸಂಬಂಧಿಕರು ಇಲ್ಲ, ಯಾರು ಅವನಿಗೆ ಎಂಕರೇಜ್ ಮಾಡಿ ಅವನಿಗೆ ಒಂದು ಬಲವನ್ನ ಕೊಟ್ಟು ಅವನನ್ನ ಮುಂದೆ ನಡೆಸುವುದಕ್ಕೆ ಯಾರು ಇಲ್ಲದಂತ ಸಮಯದಲ್ಲೂ ಅವನು ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಳ್ತಾನೆ, ತನ್ನಷ್ಟಕ್ಕೆ ತಾನೇ ಅವನು ಧೈರ್ಯಪಡಿಸಿಕೊಳ್ತಾನೆ, ತನ್ನಷ್ಟಕ್ಕೆ ತಾನೇ ಅವನು ಕಟ್ಟಿಕೊಳ್ತಾನೆ ಪ್ರಿಯರೇ. ಏನೇ ಸಂದರ್ಭ ಬಂದ್ರೂ ಕೂಡ ಅವನ ಒಂದು ನಂಬಿಕೆಯನ್ನ, ಅವನ ದೇವರ ಮೇಲೆ ಇಟ್ಟಂತ ಭಕ್ತಿಯನ್ನ, ಭರವಸೆಯನ್ನ ಅವನು ಎಂದಿಗೂ ಕಡಿಮೆ ಮಾಡಿಕೊಳ್ಳುವುದಿಲ್ಲ. ಒಂದು ಕಡೆ ಸೌಲನು ದಾವೀದನನ್ನ ಅವನನ್ನ ಹೊಡಿಬೇಕು, ಅವನನ್ನ ಸಾಯಿಸ್ಬೇಕು ಎಂಬುದಾಗಿ ಅವನ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ. ಅದೇ ರೀತಿಯಲ್ಲಿ ಸೈತಾನನು ಕೂಡ, ಜನರು ಕೂಡ ನಮ್ಮ ಮೇಲೆ ಒಂದು ಕಣ್ಣಿಡ್ತಾರೆ. ಯಾವಾಗ ಇವನು ಕೆಳಗೆ ಬೀಳ್ತಾನೆ, ಯಾವಾಗ ಇವನು ನಾಶವಾಗಿ ಹೋಗ್ತಾನೆ, ಯಾವಾಗ ಇವನ ಕೆಲಸ ಕಡಿಮೆ ಆಗ್ತದೆ, ಇವನ ಕುಟುಂಬ ಯಾವ ರೀತಿಯಲ್ಲಿ ಹಾಳಾಗಿ ಹೋಗ್ತದೆ, ಇವನ ಮಕ್ಕಳು ಯಾವಾಗ ಅವನ ಮಕ್ಕಳು ಯಾವಾಗ ದಾರಿ ತಪ್ಪಿ ಹೋಗ್ತಾರೆ ಎಂಬುದಾಗಿ ಜನರು ನಮ್ಮ ಮೇಲೆ ಕಣ್ಣುಗಳನ್ನ ಇಟ್ಟಿರ್ತಾರೆ. ಸೈತಾನನು ಇವನನ್ನು ಯಾವ ರೀತಿಯಲ್ಲಿ ಇವನನ್ನ ಕೆಳಗೆ ಹಾಕ್ಬೇಕೆಂಬುದಾಗಿ ಅನೇಕ ಬಾರಿ ಅವನು ಒಳಸಂಚುಗಳನ್ನ ಮಾಡಿಕೊಂಡಿರ್ತಾನೆ ಪ್ರಿಯರೇ. ಹಲ್ಲೆಲೂಯ. ಅದನ್ನ ಈ ದಿನ ನಾವು ಹೇಳಬೇಕು, ನಾನು ಕುಗ್ಗಿ ಹೋಗುವುದಿಲ್ಲ, ನಾನು ನಿರಾಶೆ ಇಲ್ಲದವಳಾಗಿರುವುದಿಲ್ಲ. ದೇವರು ನನ್ನನ್ನು ಕಟ್ಟುತ್ತಾರೆ, ದೇವರು ನನ್ನನ್ನು ಬಲಪಡಿಸ್ತಾರೆ. ಈ
ಪರಿಸ್ಥಿತಿ ಬಂದಿದೆಯಲ್ಲ, ಈ ಪರಿಸ್ಥಿತಿಯಿಂದ ದೇವರಿಗೆ ಮಹಿಮೆ ಆಗಲಿ. ಈ ಒಂದು ಸಮಸ್ಯೆ ಇದೆಯಲ್ಲ, ಇದರಿಂದ ದೇವರಿಗೆ ಮಹಿಮೆ ಆಗಲಿ. ಆದ್ರೆ ನಾನು ಎಂದಿಗೂ ಸೋತು ಹೋಗುವುದಿಲ್ಲ, ನಾನು ಎಂದಿಗೂ ನನ್ನನ್ನು ನಾನು ಬಿಟ್ಟುಕೊಡುವುದಿಲ್ಲ ಎಂಬುದಾಗಿ ತನ್ನನ್ನು ತಾನೇ ಅವನು ಮನಸ್ಸಿಗೆ ಬಂದಂತ ಕಷ್ಟಗಳು ತೊಂದರೆಗಳು ಬಂದಾಗ ಅವನು ತನ್ನಷ್ಟಕ್ಕೆ ತಾನೇ ಅವನು ಮಾತಾಡ್ಕೊಳ್ತಾ ಇರ್ತಾನೆ ಪ್ರಿಯರೇ. ಹಾಲೆಲೂಯ. ಕೆಲವು ಬಾರಿ ಅವರಿಗೆ ಒಬ್ರು ಹೇಳುವುದನ್ನ ನಾನು ಈ ರೀತಿಯಾಗಿ ಕೇಳಿಸಿಕೊಂಡಿದ್ದೇನೆ, ನಿನಗೆ ಸಿಟ್ಟು ಬರುವಾಗ ಮಿರರ್ ಹತ್ರ ಹೋಗಿ ನಿಂತ್ಕೊಳ್ಬೇಕಂತೆ. ನಿನಗೆ ಮಾತನಾಡೋದಕ್ಕೆ ಧೈರ್ಯ ಬಂದಿಲ್ಲ ಅಂತಂದ್ರೆ ನಾವು ಮಿರರ್ ಹತ್ರ ಹೋಗಿ ನಾವು ನಿಂತ್ಕೊಂಡು ಮಾತನಾಡಬೇಕಂತೆ. ಹಾಲೆಲೂಯ. ನಮ್ಮ ಮುಂದೆ ದೇವರನ್ನ ಇಟ್ಟುಕೊಳ್ಳೋಣ ಪ್ರಿಯರೇ. ಯಾವೊಂದು ಮಿರರ್ ಬೇಡ, ಯಾವುದೊಂದು ಮಿರರ್ ನಮಗೆ ಬೇಡ, ಯಾವೊಂದು ವ್ಯಕ್ತಿ ನಮಗೆ ಬೇಡ. ಆದ್ರೆ ದೇವರನ್ನ ನಮ್ಮ ಮುಂದೆ ಇಟ್ಟುಕೊಂಡು ದೇವರಿಗೆ ಹೇಳೋಣ, ದೇವರೇ ಇಂತಿಂತ ಸಮಸ್ಯೆಗಳು ಇದೆಯಪ್ಪ, ಇಂತಿಂತ ಕಷ್ಟಗಳು ನನ್ನ ಮನೆಯಲ್ಲಿ ಇದೆ ಸ್ವಾಮಿ, ಇಂತೆಲ್ಲ ಕಷ್ಟಗಳನ್ನ ತೆಗೆದು ಹಾಕಿ ನನ್ನ ಒಂದು ಮನೆ ಬಾಡಿಗೆ ನಾನು ಕಟ್ಟಬೇಕು, ನನ್ನ ಮಕ್ಕಳ ಸ್ಕೂಲ್ ಫೀಸ್ ಅನ್ನ ಕಟ್ಟಬೇಕು, ಇಷ್ಟಿಷ್ಟೆಲ್ಲ ಹಣ ನನ್ನ ಸಹಾಯಕ್ಕೆ ಬೇಕಾಗಿದೆಯಪ್ಪ, ಇದನ್ನೆಲ್ಲ ನೀನು ಅನುಗ್ರಹಿಸಿಕೊಡು. ಮನೆ ಯಜಮಾನನಿಗೆ ಕಷ್ಟ ಆಗ್ತಾ ಇರ್ಬೋದು ಮನೆಯನ್ನ ನಡೆಸಿಕೊಂಡು ಹೋಗುವುದಕ್ಕಾಗಿ, ಆದ್ರೆ ನಿಮ್ಮನ್ನ ನೀವು ಧೈರ್ಯ ಪಡಿಸಿಕೊಳ್ರಿ, ನಿಮ್ಮನ್ನ ನೀವು ಕಟ್ಟಿಕೊಂಡ್ರಿ. ನನ್ನ ಕುಟುಂಬವನ್ನು ನಾನು ಚೆನ್ನಾಗಿ ನಡೆಸ್ತೇನೆ, ನನ್ನ ಕುಟುಂಬವನ್ನ ದೇವರ ಒಂದು ಭಯ ಭಕ್ತಿಯಲ್ಲಿ ನಾನು ನಡೆಸ್ತೇನೆ. ನನ್ನ ಕುಟುಂಬ ಈ ರೀತಿ ಈ ದಿನ ಇರಬಹುದು, ಆದ್ರೆ ದೇವರು ಮುಂದೆ ಬರುವಂತ ದಿನಗಳಲ್ಲಿ ನನ್ನ ಕುಟುಂಬದ ಪರಿಸ್ಥಿತಿಯನ್ನು ಬದಲಾಯಿಸ್ತಾರೆ ಎಂಬುದಾಗಿ ದೇವರಿಗೆ ಹೇಳುವಾಗ, ದೇವರ ಮೇಲೆ ನಾವು ಭರವಸೆ ಇಲ್ಲವರಾಗಿ ನಾವು ಇರುವಾಗ ದೇವರು ಖಂಡಿತವಾಗಿಯೂ ನಿಮ್ಮ ಭಕ್ತಿಯನ್ನ, ನಿಮ್ಮ ಭರವಸೆಯನ್ನ, ನಿಮ್ಮ ಒಂದು ಧೈರ್ಯವನ್ನ ಕಂಡು ದೇವರು ನಿಮಗೆ ಸಹಾಯ ಮಾಡ್ತಾರೆ ಪ್ರಿಯರೇ. ಯಾವುದಕ್ಕೂ ನೀವು ಕುಗ್ಗಿ ಹೋಗಕ್ ಹೋಗ್ಬೇಡ್ರಿ. ಒಂದೊಂದು ಸರಿ ನಾವು ನಮ್ಮ ಗಂಡನ ಪರಿಸ್ಥಿತಿಯನ್ನ ಹೆಂಡತಿಯಾದಂತ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ, ನಮ್ಮ ಒಂದು ಹೆಂಡತಿಯ ಪರಿಸ್ಥಿತಿಯನ್ನ ಗಂಡ ಅರ್ಥ ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ, ಮಕ್ಕಳ ಪರಿಸ್ಥಿತಿಯನ್ನ ತಂದೆ ತಾಯಿಗಳು ಅರ್ಥ ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ, ತಂದೆ ತಾಯಿಗಳ ಪರಿಸ್ಥಿತಿಯನ್ನ ಮಕ್ಕಳು ಅರ್ಥ ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ. ಕೆಲವೊಂದು ಸಾರಿ ಏನ್ ಮಾಡ್ಬೇಕಪ್ಪ ಜೀವನದಲ್ಲಿ ಎಂಬುದಾಗಿ ಆ ರೀತಿಯಾದಂತ ನೋವುಗಳಲ್ಲಿ, ತೊಂದರೆಗಳಲ್ಲಿ, ಶೋಧನೆಗಳಲ್ಲಿ, ಕಷ್ಟಗಳಲ್ಲಿ, ಸಂಕಟಗಳೆಲ್ಲ ಹಾದು ಹೋಗ್ತಾ ಇರ್ತವೆ. ದಾವೀದನು ಒಂದು ಕಡೆ ಈ ರೀತಿಯಾಗಿ ಬರೆಯುತ್ತಾರೆ, 25ನೇ ಅಧ್ಯಾಯದ 11ನೇ ಕೀರ್ತನೆಗಳು 25ನೇ ಅಧ್ಯಾಯದ 11ನೇ ವಚನದಲ್ಲಿ, ನನ್ನ ಮನೋವ್ಯಥೆಯನ್ನ ನಿವಾರಿಸು, ಸಂಕಟಗಳಿಂದ ನನ್ನನ್ನು ಬಿಡಿಸು ಎಂಬುದಾಗಿ ದಾವೀದನು ಪ್ರಾರ್ಥನೆ ಮಾಡ್ತಾನೆ ಪ್ರಿಯರೇ. ನಾವೇನೋ ಹೊರಗೆ ಚೆನ್ನಾಗಿ ಇರ್ತೇವೆ, ಅದರ ಒಳಗೆ ನೋವುಗಳು ಇರ್ತದೆ, ಯಾರೋ ಏನೋ ಮಾಡಿದಂತ ಗಾಯಗಳು ಇರ್ತದೆ, ಯಾರೋ ಏನೋ ಮಾಡಿದಂತ ಮಾತುಗಳು ನಮ್ಮನ್ನ ಪೀಡಿಸ್ತಾ ಇರ್ತವೆ, ನಮಗೆ ಕಾಡಿಸ್ತಾ ಇರ್ತವೆ ಪ್ರಿಯರೇ. ಹಾಲೆಲೂಯ. ಅದರಿಂದ ನಾವು ಹೊರಗೆ ಬಂದು, ಅದರಿಂದ ನಾವು ಧೈರ್ಯವನ್ನ ನಾವು ತೆಗೆದುಕೊಂಡು ದೇವರಿಗೆ ಹೇಳಬೇಕು, ದೇವರೇ ನಾನು ಕುಗ್ಗಿ ಹೋಗಿದ್ದೇನೆ, ನಾನು ನಿರಾಶೆ ಇಲ್ಲದವಳಾಗಿದ್ದೇನೆ, ಈ ದಿನ ಸ್ವಾಮಿ ನಾನು ನಿಮ್ಮ ಬಳಿಗೆ ಬರ್ತೇನಪ್ಪ. ದೇವರೇ ನನ್ನನ್ನು ನಾನು ಧೈರ್ಯ ಪಡಿಸಿಕೊಳ್ತೇನೆ, ನನ್ನನ್ನು ನಾನು ಕಟ್ಟಿಕೊಳ್ತೇನೆ ನಿಮ್ಮ ವಾಕ್ಯದ ಮೂಲಕ, ಪ್ರಾರ್ಥನೆ ಮೂಲಕ. ದೇವರೇ ನಿಮ್ಮನ್ನ ಆರಾಧಿಸುತ್ತಾ, ದೇವರೇ ನಾನು ನಿಮ್ಮನ್ನ ಸ್ತುತಿಸುವಾಗ ನನಗೆ ಆ ಒಂದು ಧೈರ್ಯದ ಆತ್ಮನು ಕೊಡಪ್ಪ, ಆ ಒಂದು ಭರವಸೆಯ ಒಂದು ಹೃದಯವನ್ನ ನನಗೆ ಕೊಡು ಎಂಬುದಾಗಿ ನಾವು ದೇವರ ಹತ್ರ ಕೇಳುವಾಗ ನಿಜವಾಗಲೂ ದೇವರು ನಿಮಗೆ ಸಹಾಯ ಮಾಡುತ್ತಾರೆ ಪ್ರಿಯರೇ. ಹಾಲೆಲೂಯ. ದೇವರು ಒಳ್ಳೆಯವರು, ತನ್ನ ಮಕ್ಕಳಿಗೋಸ್ಕರ ಒಳ್ಳೆಯದನ್ನೇ ಮಾಡುವಂತರಾಗಿದ್ದಾರೆ ಪ್ರಿಯರೇ. ಬನ್ನಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಮ್ಮನ್ನು ನಾವು ಧೈರ್ಯಪಡಿಸಿಕೊಂಡವರಾಗಿ ಹೇಳೋಣ, ದೇವರೇ ನಾನು ಕುಗ್ಗಿ ಹೋಗುವುದಿಲ್ಲ, ನಾನು ನಿರಾಶೆಯುಳ್ಳವಳಾಗಿ ಇರುವುದಿಲ್ಲ, ನಾನು ವ್ಯಥೆ ಪಡುವುದಿಲ್ಲ, ಆದ್ರೆ ನಿಮ್ಮನ್ನ ನಾನು ನಿರೀಕ್ಷಿಸ್ತೇನೆ, ನಿಮ್ಮ ಮೇಲೆ ನಾನು ನಂಬಿಕೆ ಇಡ್ತೇನೆ. ದೇವರೇ ಏನೇ ಪರಿಸ್ಥಿತಿಗಳು ಬಂದ್ರೂ ಕೂಡ ನಿಮ್ಮಿಂದ ನಾನು ದೂರ ಹೋಗುವುದಿಲ್ಲಪ್ಪ ಎಂಬುದಾಗಿ ನಾವು ಹೇಳುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ದೇವರೇ ದಾವೀದನು ಹೇಳಿದನಲ್ಲಪ್ಪ, ನನ್ನ ಮನವೇ ನೀನು ಏಕೆ ಕುಂದಿ ಹೋಗಿದ್ದೀಯಾ, ಯಾಕೆ ನೀನು ವ್ಯಥೆ ಪಡ್ತಾ ಇದ್ದೆ ಎಂಬುದಾಗಿ ತನ್ನಷ್ಟಕ್ಕೆ ತಾನೇ ತನ್ನ ಮನಸ್ಸಿಗೆ ಅಂದುಕೊಂಡ ಹಾಗೆ ಕರ್ತನೆ, ಈ ದಿನ ಅನೇಕ ಸಂಗತಿಗಳಲ್ಲಪ್ಪ, ಅನೇಕ ವಿಷಯಗಳಲ್ಲಿ ಕರ್ತನೆ ಸ್ವಾಮಿ, ದೇವರೇ ನಮ್ಮನ್ನ ನೋಡ್ತಾ ಇರುವಂತ ವೀಕ್ಷಕರು ಕರ್ತನೆ, ಅವರು ಯಾವೊಂದು ಕರ್ತನೆ ಬಲಹೀನತೆಯಿಂದ ಬೇರೆ ಡಾಕ್ಟರ್ಗಳು ಕೊಡುವಂತ ರಿಪೋರ್ಟ್ಗಳು ಕರ್ತನೆ ಸ್ವಾಮಿ, ಅದನ್ನ ಅವರು ಕುಗ್ಗಿಸ್ತಾ ಇರಬಹುದು ಕರ್ತನೆ ಸ್ವಾಮಿ. ದೇವರೇ ತಂದೆಯಾದ ದೇವರೇ, ಆ ಒಂದು ರಿಪೋರ್ಟ್ಗಳಿಗೆ ಅವರು ಗಮನವನ್ನ ಕೊಡದೆ ಸ್ವಾಮಿ, ನಿಮ್ಮ ವಾಕ್ಯಕ್ಕೆ ದೇವರೇ ಯೇಸು ಸ್ವಾಮಿ ಗಮನವನ್ನ ಕೊಡುವಂತೆ ದೇವರೇ ನೀವು ಅವರಿಗೆ ಸಹಾಯ ಮಾಡಿ ಅಪ್ಪ. ಅವ್ರಿಗಿರುವಂತ ಎಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸಪ್ಪ, ಅವ್ರಿಗಿರುವಂತ ಎಲ್ಲ ತೊಂದರೆಗಳನ್ನ ಬದಲಾಯಿಸಪ್ಪ, ಅವ್ರಿಗಿರುವಂತ ಎಲ್ಲ ದುಃಖವನ್ನ ಬದಲಾಯಿಸು ಕರ್ತನೆ ಸ್ವಾಮಿ. ದೇವರೇ ನಾವು
ನಾವು ನಂಬುತ್ತೇವೆ ಕರ್ತನೆ. ಈ ಒಂದು ವಾಕ್ಯ ನಮ್ಮನ್ನ ಕಟ್ಟಿದೆ, ನಮ್ಮನ್ನ ಬಲಪಡಿಸಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಎಲ್ಲ ಘನ ಮಾನ ಮಹಿಮೆಯನ್ನ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸುವೇ ನಿಮ್ಮ ಬಲವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಈ ದಿನ ನಿಮ್ಮ ಜೊತೆಯಲ್ಲಿ ಇರಲಿ ಪ್ರಿಯರೇ. ಯಾವುದಕ್ಕೂ ಸೋತು ಹೋಗ್ಬೇಡ್ರಿ, ಯಾವುದಕ್ಕೂ ಗುಂದಿ ಹೋಗಕ್ ಹೋಗ್ಬೇಡ್ರಿ. ದೇವರು ನಿಮ್ಮ ಸಂಗಡ ಇದ್ದಾರೆ. ಗಾಡ್ ಬ್ಲೆಸ್ ಯು.